ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಭತ್ತದ ಕೃಷಿಯಲ್ಲಿ ಒಂದನೇದಾಗಿ ಯಾವ ರಸಗೊಬ್ಬರವನ್ನ ಬಳಸಬೇಕು, ಅದರಿಂದ ಭತ್ತದ ಕೃಷಿಯಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗತ್ತೆ, ಅದರ ಬಗ್ಗೆ ಚರ್ಚೆಯನ್ನು ಇವತ್ತು ಮಾಡೋಣ. ತಾವು ಭತ್ತದ ಕೃಷಿಯನ್ನು ಪ್ರಾರಂಭಿಸಿದಾಗ ತಾವು ಸಸಿಗಳನ್ನ ಯಾವಾಗ ನಾಟಿ ಮಾಡ್ತಿರಲ್ಲ, ಸಸಿಗಳನ್ನು ಹಚ್ಚಿದ ಮೇಲೆ ಅಥವಾ ನಾಟಿ ಮಾಡಿದ ಮೇಲೆ ತಾವು 12 ರಿಂದ 15 ದಿನ ಆದ್ಮೇಲೆ ಒಂದನೇ ರಸಗೊಬ್ಬರ ಡೋಸನ್ನ, ಒಂದನೇ ಫರ್ಟಿಲೈಸರ್ ಡೋಸನ್ನ ಭತ್ತದ ಕೃಷಿಗೆ ಕೊಡಬೇಕು. ಇದರಿಂದ ಭತ್ತದ ಕೃಷಿಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಇರಬೇಕು. ಅದರ ಜೊತೆಗೆ ಭತ್ತದಲ್ಲಿ ವ್ಯವಸ್ಥಿತವಾಗಿ ಬೆಳವಣಿಗೆ ಆಗಲಿಕ್ಕೆ ಅದರ ಸಲುವಾಗಿ ತಾವು ಭತ್ತದ ಕೃಷಿಯಲ್ಲಿ ಒಂದನೇ ರಸಗೊಬ್ಬರ ಡೋಸನ್ನು ಬಳಸುವುದು ತುಂಬಾನೇ ಇಂಪಾರ್ಟೆಂಟ್. ಆ ಒಂದನೇ ರಸಗೊಬ್ಬರ ಡೋಸ್ದಲ್ಲಿ ತಾವು ಯೂರಿಯಾ 20 kg ಬಳಸಬೇಕು. ಆಮೇಲೆ MOP 20 kg ಬಳಸಬೇಕು. 24-24-0 20 kg ಬಳಸಬೇಕು. 24-24-0 ತಮ್ಮ ಪ್ರದೇಶದಲ್ಲಿ ಸಿಗಲಿಲ್ಲ ಅಂದ್ರೆ ತಾವು 28-28-0 ಈ ರಸಗೊಬ್ಬರ ಡೋಸನ್ನ ಬಳಸಬಹುದು. ಅದು 20 kg ತಾವು ಬಳಸಬಹುದು. ಅದರ ಜೊತೆಗೆ ಹ್ಯೂಮಿಕ್ ಆಸಿಡ್ 10 kg ಅನ್ನ ಬಳಸಬೇಕು. ಹ್ಯೂಮಿಕ್ ಆಸಿಡ್ ದಿಂದ ಏನಾಗತ್ತೆ, ಭತ್ತದಲ್ಲಿ ತುಂಬಾನೇ ಚೆನ್ನಾಗಿ ಬೇರುಗಳ ಸಂಖ್ಯೆ ಹೆಚ್ಚಾಗತ್ತೆ. ಒಂದು ಸಲ ಬೇರುಗಳ ಸಂಖ್ಯೆ ಹೆಚ್ಚಾದ್ಮೇಲೆ ಭತ್ತ ತನಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನ ಆರಾಮಾಗಿ ತೆಗೆದುಕೊಳ್ಳಬಹುದು. ಅದರ ಸಲುವಾಗಿ ಹ್ಯೂಮಿಕ್ ಆಸಿಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. 10 kg ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ತಾವು ಬಳಸಬೇಕು. ಭತ್ತದಲ್ಲಿ ಒಂದು ಒಳ್ಳೆ ಗ್ರೋತ್ ಸಲುವಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ದಲ್ಲಿ ಜಿಂಕ್ ಬರುತ್ತೆ, ಫೆರಸ್ ಬರುತ್ತೆ, ಮ್ಯಾಂಗನೀಸ್ ಬರುತ್ತೆ, ಬೋರಾನ್ ಬರುತ್ತೆ. ಈ ತರಹ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಭತ್ತದ ಕೃಷಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಇದನ್ನು ತಾವು 10 kg ಬಳಸಬೇಕು. ಆದಾದ್ಮೇಲೆ ತಾವು ಸಿ ವೀಡ್ ಎಕ್ಸ್ಟ್ರಾಕ್ಟ್ ಈ ಟಾನಿಕ್ ಅನ್ನ, ಈ ಬಯೋಸ್ಟಿಮ್ಯುಲೆಂಟ್ ಅಂತ ಹೇಳ್ತೀವಿ ನಾವು, ಈ ಟಾನಿಕ್ ಅನ್ನ ತಾವು 10 kg 1 ಎಕರೆಗೆ ಬಳಸಬೇಕು. ಈ ತರಹ ಈ ಎಲ್ಲ ರಸಗೊಬ್ಬರವನ್ನ ತಾವು ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಿ, ಹ್ಯೂಮಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡಿ, ಮೈಕ್ರೋ ನ್ಯೂಟ್ರಿಯೆಂಟ್ ಜೊತೆ ಮಿಕ್ಸ್ ಮಾಡಿ, ಈ ಎಲ್ಲ ರಸಗೊಬ್ಬರಗಳನ್ನ ಸಿ ವೀಡ್ ಎಕ್ಸ್ಟ್ರಾಕ್ಟ್ ಇದರ ಜೊತೆ ಮಿಕ್ಸ್ ಮಾಡಿ ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಿ ತಾವು ಭತ್ತದ ಕೃಷಿಗೆ, ಭತ್ತ ನಾಟಿ ಮಾಡಿದ ಮೇಲೆ 12 ರಿಂದ 15 ದಿನ ಆದ್ಮೇಲೆ ತಾವು ಈ ರಸಗೊಬ್ಬರ ಡೋಸನ್ನ ಕೊಡಬೇಕು. ಈ ತರಹ ತಾವು ಭತ್ತದ ಕೃಷಿಯಲ್ಲಿ ಒಂದನೇ ರಾಸಾಯನಿಕ ಡೋಸನ್ನ ಕೊಡಿ. ಇದರಿಂದ ತುಂಬಾನೇ ಚೆನ್ನಾಗಿ ಭತ್ತದ ಕೃಷಿಯಲ್ಲಿ ಬೆಳವಣಿಗೆ ಆಗತ್ತೆ. ತಮಗೆ 1 ವಾರದಲ್ಲಿ ರಿಸಲ್ಟ್ ಗೊತ್ತಾಗತ್ತೆ. ಭತ್ತದಲ್ಲಿ ಅಧಿಕವಾದ ಇಳುವರಿಯನ್ನ ಪಡೆಯಲು ಈ ಒಂದನೇ ಡೋಸು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ, ತಾವು ಈ ಡೋಸನ್ನ ಒಂದು ಸಲ ಕೊಟ್ಟು ನೋಡಿ. ತುಂಬಾನೇ ಚೆನ್ನಾಗಿ ಭತ್ತದ ಕೃಷಿಯಲ್ಲಿ ಬೆಳವಣಿಗೆ ಆಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.